ಹೋಗಿ ಮುಂದೆ ಹೋಗಿ. ಎಲ್ಲ ಚೆನ್ನಾಗಿ ಎಲ್ಲ ಗಿಡಗಳು ಹಾಕಿದ್ರು ಸರ್ ಡಿಪಾರ್ಟ್ಮೆಂಟ್ ಸೈಡು ಸ್ವಾಮಿ ಸೈಡಿಂದ ಹಾಂ ಬನ್ನಿ. ಗುರುಗಳ ಸೈಡಿಂದ ರೀತಿಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸಕ್ಕೆ ಚಾಲನೆ ನೀಡುತ್ತಾರೆ. ಓಂ ಸಾಂಗ್ರಹಣ್ಯೇತ್ಯಾಯತೆ ಆನೇತಿ ದ್ವಾದಶಾರತ್ನೇರಶನಾ ಭವತಿ ದ್ವಾದಶ ಮಾಸಾ ತ್ವಮೇವಾವರುಂಧೆ ಚಿತ್ತಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇವ ಸಂಹೃತ್ಯೈ. ಓಷಧಯ ಸಂವದಂತೆ ಸೋಮೇನ ಸಹರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಜ್ಞೇನ ಆಜನ್ಮಾರಿಣಾಮಸಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ ದೀರ್ಘಾಯುತ್ವಾಯ ಬಲಾಯ ವರ್ಚಸೇ ಸುಪ್ರಜಾಸ್ತ್ವಾಯ ಚಾಸ ಅತೋ ಶತಂ. ವೈಡ್ ಚೂರಿಂದ ಜೀವನ ಚೂರಿಂದ ಸ್ವಲ್ಪ ಹಿಂದೆ ಬನ್ನಿ ಎಲ್ಲರೂ ಹಾಗೆ. ರಾಜ್ಯದ ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಧ್ರುವಂತೆ ರಾಜ ವರುಣೋ ಧ್ರುವಂತೆ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಮಾನ್ಯ ರೇಷ್ಮೆ ಪಶು ಸಂಗೋಪನಾ ಸಚಿವರಾದ ವೆಂಕಟೇಶ್ ಅವರು ದಿನೇಶ್ ಗುಂಡೂರಾವ್ ಸಹ ಈ ಪ್ರಶ್ನೆಗೆ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯ ಖನಿಜ ನಿಗಮದ ಮಾನ್ಯ ಅಧ್ಯಕ್ಷರಾದ ಶ್ರೀ GS ಪಾಟೀಲ್ ಅವರು ಸಹ ಓಂ ಮಹಾಲಕ್ಷ್ಮೀ ಅಂಬಿಕಾಯಿ ನಮಃ. ಸ್ಥಾಪಯಾಮಿ ಪೂಜಯಾಮಿ. ಹಾಂ ಸರ್. ಸರ್ ಈ ಕಡೆ ನೋಡಿ ಸರ್ ಈ ಕಡೆ ದಾರ್ಪುಡಿ. ಒಂದು ಕಡೆ ಇದೀಗ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಶ್ರೀ ದಿನೇಶ್ ಗುಂಡೂರಾವ್, ಟಿ ಕೆ ವೆಂಕಟೇಶ್, ಶ್ರೀ GS ಪಾಟೀಲ್ ಹಾಗೂ ಎಲ್ಲರನ್ನೂ ಆಗಮಿಸಿದ್ದಾರೆ. ಈ ರೇಷ್ಮೆ ಪೋರ್ಟಲ್ ಬಿಡುಗಡೆಯ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಗಿರೀಶ್ ಅವರು ಆರಂಭಿಕ ನುಡಿಗಳೊಡನೆ ಸ್ವಾಗತವನ್ನು ಮಾಡಬೇಕಾಗಿದೆ. ರೇಷ್ಮೆ ಮತ್ತು ಖನಿಜ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೇಳಿಕೊಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡಿದ್ದೇವೆ.
ಕರ್ನಾಟಕ ರಾಜ್ಯ ಖನಿಜ ನಿಗಮ ನಿಯಮಿತ ಇವರ ವತಿಯಿಂದ ಈ ಜಾಗದಲ್ಲಿ ಖನಿಜ ನಿಗಮ ನಿಯಮಿತ ಒಂದು ಲಾಭದಾಯಕವಾಗಿ ನಡೆಯುತ್ತಿರುವ ಸರ್ಕಾರಿ ಸಂಸ್ಥೆ ಲಾಭವನ್ನು ಗಳಿಸಿ ಎಲ್ಲರಿಗೂ ನಮಸ್ಕಾರ. ಎರಡು ಇಲಾಖೆಗಳ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, KSCMCL ಮತ್ತು ರೇಷ್ಮೆ ಇಲಾಖೆಯ ಎಲ್ಲ ನೌಕರರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರು ಮತ್ತೆ ಆ ಜಾಗದಲ್ಲಿ ಇಲಾಖೆ ಕಚೇರಿಗಳು ಸ್ಥಗಿತಗೊಂಡಿರ್ತಕ್ಕಂಥ ಅನೇಕ ಪ್ರಕರಣಗಳು ಈಗ ನಾವೆಲ್ಲ ಗಮನಿಸಿದ್ದೇವೆ. ಖರೀದಿ ಮಾಡಿದ ಮೇಲೆ ಸೆಂಟ್ರಲ್ ಸಿವಿಲ್ ಕೋರ್ಟ್ ಅವರು ಅವರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.